Watch full episodes on Jio Hotstar. ನನ್ನ ರೂಮ್ ಕರ್ಕೊಂಡು ಹೋಗ್ಬಿಡಿ. ನನ್ನ ಕೈಲಿ ನಡೆದಾಡಕ್ಕೂ ಕೂಡ ಆಗಲ್ಲ. ನನ್ನ ಕೆಲಸಗಾರರು ಕೂಡ ಯಾರು ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ ಅವರು? ನಾನು ಇನ್ನೂ ಸ್ವಲ್ಪ ಹೊತ್ತು ಆರಾಮ್ ಮಾಡಕ್ ಬಯಸ್ತೀನಿ. ಸರ್, ನೀವು ನಮ್ಮ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಸರ್. ಬಾಸ್, ನಿಮ್ಗೇನಾಗಿಲ್ಲ ಅಲ್ವಾ? ತಡಿಯ, ನಾಚಿಕೆ ಅಲ್ವಾ ನಿಂಗೆ? ಯಾಕ ಪಾಪ ಇವ್ರನ್ನ ಬಿಟ್ಟೋದೆ ನೀನು? ಪಾಪ ಎಷ್ಟು ಒದ್ದಾಡ್ತಿದ್ರು ಗೊತ್ತಾ? ಕರ್ಕೊಂಡಾಗ ಇವ್ರನ್ನ ರೂಮ್ ಕರ್ಕೊಂಡಾಗ ಮತ್ತೇನಾದ್ರೂ ಅವ್ರನ್ನ ಒಬ್ಬಂಟಿಯಾಗಿ ಬಿಟ್ಟೋದ್ರ ಅಷ್ಟೇ ನಿನ್ ಕತೆ. ಸರಿ ಬಸ್, ಸರಿ. ನೀವಿಬ್ರು ಯಾಕೆ ಬಂದ್ರಿ? ನಾನೇನಾದ್ರೂ ನಿಮ್ಮನ್ನ ಕರೆದಿದ್ದ? ಬಾಸ್, ನೀವಷ್ಟು ಮೇಲಿಂದ ಕೆಳಗ್ ಬಿದ್ದೋಗ್ಬಿಟ್ರಿ. ನಾವು ಎದುರ್ಕೊಂಡ್ಬಿಟ್ವಿ. ಓಕೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಕರೆದ್ರೂ ಕೂಡ ನೀವು ಬರ್ಲೇಬಾರ್ದು. ನಾನೆಷ್ಟೇ ಕೂಗಿದ್ರು, ನಾನೆಷ್ಟೇ ಬಡ್ಕೊಂಡ್ರು ನೀವು ಬರ್ಬಾರ್ದು. ಯಾಕೆ ಅಂದ್ರೆ ನಾನು ಅವ್ರದ್ದು ಪ್ರೀತಿ ಸಂಪಾದನೆ ಮಾಡಕ್ಕೆ ಕಿರ್ಚ್ಕೊತಾ ಇರ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಸ್. ಬೇಡಪ್ಪ, ನನಗೆ ಖಂಡಿತ ಇಷ್ಟ ಇಲ್ಲ. ನಾನಂತೂ ಈ ಮದುವೆ ಖಂಡಿತ ಆಗೋದೇ ಇಲ್ಲ. ನನಗಿಷ್ಟ ಇಲ್ಲ ಅಮ್ಮ. ಅವನ್ ಮದ್ವೆ ಆಗಲ್ವಂತೆ. ಅಯ್ಯೋ, ನಾನು ಏನ್ ಮಾಡ್ಲಿ? ಅಯ್ಯೋ, ಡೋಂಟ್ ವರಿ ಕಡೆ, ನಾನು ಅವ್ರಿಗೆ ಒಪ್ಪಿಸ್ತೀನಿ. ಅವನು ನಮ್ಮ ಮಗ ಚಿಂಗಮ್ಮನ ಅವ್ರ ಸ್ನೇಹಿತರು ಖಂಡಿತ ಒಪ್ಪಿಸ್ತಾರೆ ಕಡೆ. ಈ ಟಾಸ್ಕ್ ನಾನು ಅವ್ರಿಗಾಗ್ಲೇ ಕೊಟ್ಟುಬಿಟ್ಟಿದ್ದೀನಿ ಕಡೆ. ಸ್ಟಾರ್ಟ್ ಮಾಡ್ಬಿಟ್ರು ಅವ್ರ ಫ್ಯಾಮಿಲಿ ಡ್ರಾಮಾನ. ಈ ಫೈಲ್ ಎಲ್ಲಾದ್ರೂ ಎಸ್ಕೇಪ್ ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ದಿನ ಹುಡುಗಿ ಫೋಟೋ ನೋಡಿ ನನಗೆ ಬಹಳ ಹಿಂಸೆ ಕೊಟ್ಬಿಡ್ತಾರೆ. ಫೋಟೋ ನೋ ಫೋಟೋ. ಚಿಂಗಮ್ಮ ಸ್ಟಾಪ್, ನಿಲ್ಲು. ಮೋಟು ಪತ್ಲು ಚಿಂಗಮ್ಮ ಧರ್ತಿ ಫೈಲ್ ತಗೊಂಡು ಓಡೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಅವನ್ನ. ಆಗಲ್ಲ. ಸರ್, ನಿಂತ್ಕೊಳ್ಳಿ. ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ? ಯಾಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು? ಪತ್ಲೋಜಿ, ಅದೇ ರೌಡಿ ಆ ಧರ್ತಿ ಫೈಲ್ಗೋಸ್ಕರ ಬಂದಿರೋನು. ಓ, ಇವರಿಬ್ಬರದು ಮಾತು ಕಮ್ಮಿ, ಆದ್ರೆ ಒದೆ ಜಾಸ್ತಿ. ಇದು ಧರ್ತಿ ಫೈಲು. ಇದಕ್ಕೆ ಬೆಂಕಿ ಹಚ್ಬಿಟ್ಟು ನದಿಗೆ ಬಿಸಾಕ್ಬಿಡಿ, ಭಸ್ಮ ಮಾಡ್ಬಿಡಿ, ಏನ್ ಬೇಕಾದ್ರೂ ಮಾಡ್ಬಿಡಿ. ಅಯ್ಯೋ ಗಸಿಟ, ಚಿಂಗಮ್ ಮದುವೆ ವಿಷಯ ಬಹಳ ಸೀರಿಯಸ್ ಆಗ್ಬಿಡ್ತು ಕಡೆಯ. ಹಿಡ್ಕೊಳಪ್ಪ ಮದುವೆ ಗಂಡ. ಅಯ್ಯಮ್ಮ, ಇದು ಧರ್ತಿ ಫೈಲ್ ಕಡೆಯ. ಇದನ್ನ ಬೆಂಕಿ ಸುಟ್ಬಿಟ್ಟು ನದಿಗೆ ಹಚ್ಬಿಡು, ಏನ್ ಬೇಕಾದ್ರೂ ಮಾಡ್ಬಿಡಯ್ಯ. ಅಲೋ ಅಳ್ಳದ, ನಿಂತ್ಕೊಳ್ಳೋಣ. ಯಾಕೊಳ ಕಳ್ಳನ ತರ ಓಡ್ತಾ ಇದೀರಾ ನೀವು? ನಿಂತ್ಕೊಳ್ಳಿ. ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಇದು ಧರ್ತಿ ಫೈಲು. ಇದನ್ನ ಏನಾದ್ರು ಮಾಡು, ಸುಟ್ಟಾಕ್ಬಿಡು, ನದಿಗೆಸಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ ಫೈಲ್ ಏನಾದ್ರೂ ಮುಟ್ಟಿದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇವತ್ತು ಎಲ್ಲಾ ಗ್ರಹಗಳು ಉಲ್ಟಾ ಆಗೋಗ್ಬಿಟ್ಟಿವೆ. ಮೊದ್ಲು ಫೈಲ್ ಸಿಕ್ತು, ಆಮೇಲೆ ಹುಡುಗಿ ಧರ್ತಿ ಸಿಕ್ಕಲು. ಹಿಡ್ಕೊಳ್ಳೆ ಅವ್ರನ್ನ. ಅಯ್ಯೋ, ನಾ ಫೈಲ್ ನ ಕುಂಡಲಿ ಡಾನ್ ಕೈಲಿ ಕೊಟ್ಬಿಟ್ಟಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಅಂಕ, ಜಂಗ,
ನೀವಿಬ್ಬರು ಹೋಗಿ ಹುಡುಕಿ ಆ ಮೋಟುಜಿ ಪತ್ಲುಜಿ ಎಲ್ಲಿದ್ದಾರೆ ಅಂತ. ಎಲ್ಲಿದ್ದಾರೆ ನನಗೆ ತಿಳಿಸಿ. ನಾನು ನನ್ನ ಆಕ್ಟಿಂಗ್ ಜಾಲದಿಂದ ಮೋಡಿ ಮಾಡಿ ಅವ್ರನ್ನ ಸಿಗಾಕಿಸ್ತೀನಿ. ಜ್ಞಾಪಕ ಇಟ್ಕೊಳ್ಳಿ. ಈ ಸರಿ ನಾನ್ ಕರೆದ್ರುನು ನೀವು ಬರೋಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಆಯ್ತು ಬಾಸ್, ಆಯ್ತು ಬಾಸ್. ಚಂಗ ಪಂಗ ಹೇಳಿ ಬಾಸ್. ನಿಮ್ಗೇನ್ ಹೇಳಿದ್ದೆ? ಕರೆದ್ರು ಕೂಡ ಬರ್ಬಾರ್ದು. ಅದರ್ತಿ ಪ್ರಾಜೆಕ್ಟ್ ನಮ್ದು, ನಾವು ಅದನ್ನ ತಗೋತೀವಿ. ಅನ್ಸುತ್ತೆ ಇನ್ನೊಂದ್ ಗ್ಯಾಂಗ್ ಕೂಡ ಧರ್ತಿ ಫೈಲ್ ಇಂದ ಬಿದ್ದಿದೆ ಅಂತ. ಬೇಗ ಬಾ. ಕೇಳಿ, ನೀವ್ಯಾಕೆ ಧರ್ತಿಯಿಂದ ಬಿದ್ದಿದ್ದೀರಾ? ಧರ್ತಿ ನಮ್ದು, ಅದು ಸಾವಾಸಕ್ಕೋದ್ರೆ ಅಷ್ಟೇ ನಿಮ್ ಕತೆ. ಧರ್ತಿ ನಮ್ದಿದೆ. ಹುಷಾರ್, ನೀನೇನಾದ್ರೂ ಮುಟ್ಟದೆ ಅಂದ್ರೆ. ಪಂಗ, ಇವರು ನಮ್ಮನ್ನೇ ಎದುರಾಕೋತಾ ಇದ್ದಾರೆ. ಇವತ್ ನನ್ನ ರಾಶಿಲಿ ಉಲ್ಟಾ ನಿಂತ್ಕೊಳ್ಳೋ ಯೋಗ ಇತ್ತು ಅಂತ ಕಾಣಿಸುತ್ತೆ. ಉಲ್ಟಾ ನಿಂತ್ಕೋ, ನೇತಾಡ್ತಾ ಇರೋ, ಹಂಗೆ ನೇತಾಡ್ತಾ ಇರೋ. ಚಿಂಗಂ ಸರ್ ಎಲ್ಲೋಗ್ಬಿಟ್ರು. ಹಲೋ ಜೆಂಟ್ಲ್ಮನ್, ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ನೀವು ಒಂದು ಸರಿ ನನಗೆ ಸಹಾಯ ಮಾಡಿದ್ರೆ ನಾನು ಸಾಯೋವರೆಗೂ ಮರೆಯಲ್ಲ. ನಿಮ್ ಮಕ್ಕಳು ಮರಿ ಚೆನ್ನಾಗಿರ್ಲಿ. ನಿಮ್ ಜೀವನ ತುಂಬಾ ಚೆನ್ನಾಗಿರ್ಲಿ. ಪತ್ಲು, ನನ್ನ ಪಾಪ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಕಣೋ. ನೀನ್ ಹೋಗೋ, ಆ ಚಿಂಗಂ ಸರ್ನ ಹುಡುಕೋ. ಓಕೆ ಮೋಟು, ಹಿಂದೆ ಒಂದ್ಸಾರಿ ನೀ ಮನುಷ್ಯನಿಗೆ ಹೆಲ್ಪ್ ಮಾಡಿದ್ದೆ ಅಲ್ವೇನೋ? ಆದ್ರೆ ಅವ್ನ ಗ್ರಾಚಾರ ಸರಿ ಇರ್ಲಿಲ್ಲ. ಈ ಸರಿ ಆದ್ರೂ ಜೋಪಾನ. ಅಯ್ಯೋ ಮೋಟು, ನಾನು ಏನ್ ಮಾಡ್ಲಿ? ಚಿಂಗಮ್ ಎಲ್ಲೋಗಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೀವು ಯೋಚನೆ ಮಾಡಬೇಡಿ ಅಮ್ಮ, ನಾನು ಅವ್ರು ಎಲ್ಲೇ ಇದ್ರು ಹುಡುಕೊಡ್ತೀನಿ. ನಾನು ತಿರ್ಗಾ ಸ್ವಿಮ್ಮಿಂಗ್ ಪೂಲ್ ಹೋಗಕ್ಕೆ ಇಷ್ಟಪಡಲ್ಲ. ಸಾರಿ ಸರ್, ಈಗಲೇ ಬಂದು ಹಿಡ್ಕೊತೀನಿ. ಸಾರಿ ಸರ್. ಹೋಗ್ಬಿಟ್ಟ. ಅಯ್ಯೋ ಅಲ್ಲ. ಪಂಗ ಚಂಗ, ವಾ ಬಾಸ್ ವಾ, ಎಷ್ಟು ಫೀಲ್ ಇದೆ ನಿಮ್ ವಾಯ್ಸ್ ಅಲ್ಲಿ. ಏಕ್ದಮ್ ಒರಿಜಿನಲ್ ಆಗಿದೆ ಬಾಸ್. ಅಸ್ಲಿನೇ ಇದೆ ಕಣೋ ಗೂಬೆಗಳ. ಬಾಸ್, ನೀವು ಬರಬೇಡಿ ಅಂತ ಹೇಳಿರ್ಲಿಲ್ಲ ಅಂದ್ರೆ ನಾವು ನಿಜ ಅನ್ಕೊಂಡು ಬಂದ್ಬಿಡ್ತಿದ್ವಿ. ಆಯ್ತು ಬಾಸ್, ನಾವು ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡ್ಕೊಂಡ್ ಬರ್ತೀವಿ. ಗುಡ್ ಲಕ್. ಈ ಸರಿ ಫೈಲ್ ಸಿಗ್ಲೇಬೇಕು. ಕೀಪ್ ಇಟ್ ಅಪ್. ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮಗೆ ಕಾಫಿ ಕುಡಿಯೋದು ಅರ್ಜೆಂಟ್ ಆಗಿದ್ಯಾ? ನಾನಿಲ್ಲಿ ಸಾಯ್ತಾ ಇದ್ದೀನಿ. ನಾನು ನಿಮ್ ಬಾಸ್ ಇದ್ದೀನಿ. ನಾನು ಇಲ್ಲಿಂದ ಮೊದ್ಲು ಆಚೆ ತೆಗೀರಿ. ಕಾಫಿ ಕುಡಿಯಕ್ ಹೋಗ್ಬೇಡಿ. ಭಾಷಾ ದುಃಖಿ ಆದ. ನಿಮ್ ಭಾಷಾ ಇವತ್ತು ತುಂಬಾ ದುಃಖಿ ಆದ. ನೀವು ವಾಷಿಂಗ್ ಮಿಷಿನ್ ಹೆಂಗ್ ಹೋದ್ರಿ?
ಇವತ್ತು ಬಟ್ಟೆ ಒದ್ದಿರೋದು ಸ್ನಾನ ಮಾಡಿರೋ ಮನುಷ್ಯ ನೋಡೇ ಅಲ್ವಾ? ನನ್ ಮಗ ಏನು ನೀನು ಅವನ ಲಾಂಡ್ರಿ ಡಕ್ಕುಡ್ಗಳೇ ಬೀಳಿಸ್ಬಿಟ್ಟಿಯೇನೋ? ಅರೆ ಬೀಳ್ಸಿಲ್ಲ, ಅವರೇ ಬಿದ್ದ್ಬಿಟ್ರು. ಬೇಗ ನಡಿಯೋ, ಪಾಪ ಅವ್ನಿಗೆ ಏಟ್ ಬಿದ್ದಿರ್ಬೋದು ಜಾಸ್ತಿ. ಸರ್ ಸರ್ ನಿಮ್ಗೆ ಏನೂ ಆಗಿಲ್ಲ ತಾನೇ? ಜೈ ಹೋ. ನಾನು ಇವ್ರನ್ನ ಎದುರಾಕೊಂಡೇ ಮೋಸ್ಟ್ಲಿ ಫೈಲ್ ತಗೋಬೇಕು ಅನ್ಸುತ್ತೆ. ಮೇಲೆ ಆಸೆ ಇದ್ರೆ ಓಡು ಭಾಷಾ, ಓಡು ಓಡು. ಸರ್ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸರ್ 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 ನಿಮ್ ಕಾಲ್ ಸರಿ ಹೋಯ್ತಾ ಸರ್? ನಿಮ್ ವೀಲ್ ಚೇರ್ ಅಲ್ಲಿ ಸರ್? ಚೆನ್ನಾಗೇ ಓಡ್ತಾ ಇದ್ದೀರಾ? ಮೋಟಿವ್ನೇನೋ ಡೌ ಮಾಡ್ತಿದಾರೆ ಕಣ. ಬಾ ಓಡೋಗಿ ಆ ಮನುಷ್ಯನ ಹಿಡ್ಕೊಂಬಿಡೋಣ. ಸರ್ ಮೋಟು ಸರ್ ನಿಂತ್ಕೊಳ್ಳಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ ಸರ್ ಏನ್ ಶಬ್ದ? ಅಲ್ಲಿ ಅಲ್ಲಿ ಓಡಕ್ತಾ ಇದ್ದಾರೆ. ಸರ್ ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಿಂತ್ಕೊಳ್ಳಿ ಸರ್. ಪ್ರೊಫೆಸರ್ ಬಾಟ್ಲಿವಾಲ ಫೋನ್ ಕನೆಕ್ಟ್ ಆಗ್ತಿಲ್ಲ ಕಣೋ. ಒಂದು ಅರ್ಥ ಆಗ್ತಿಲ್ಲ ಈಗ ಏನ್ ಮಾಡೋದು ಅಂತ. ಈಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಕಣ. ಮೊಬೈಲ್ ಕನೆಕ್ಷನ್ ಸಿಗೋವರೆಗೂ ಇಲ್ಲೇ ನಿಂತ್ಕೊಂಡ್ರದ್ದು ಒಳ್ಳೇದು ಕಣ. ಇವರು ನನ್ನ ಹಿಂದಗಡೆ ಬರ್ತಾ ಇದ್ರು, ಇದ್ದಕ್ಕಿದ್ದಂಗೆ ಮುಂದೆ ಎಲ್ಲಿಂದ ಬಂದ್ರು? ಯಜಮಾನ್ರೆ ನಿಂತ್ಕೊಳ್ಳಿ ಸರ್, ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಪ್ಲೀಸ್. ಎಷ್ಟು ಬೇಗ ಮುಂದೆ ಹೆಂಗ್ ಬಂದ್ರು? ಸರ್ ನಿಂತ್ಕೊಳ್ಳಿ ಸರ್. ಎಲ್ಲೋ ಬಂದ್ರು ಸಾರು. ಸಾರ್ ನಿಂತ್ಕೊಳ್ಳಿ ಸರ್. ಕಾಲಾಗಿದೆ ಸರ್, ಈಗ ಸ್ವಲ್ಪ ಮಾತಾಡ್ಬೇಕು. ನಿಂತ್ಕೊಳ್ಳಿ ಸರ್. ಸರ್ ಕೊಡ್ತಾ ಇದ್ದಾರೆ ಅಯ್ಯೋ, ಏನ್? ಸರ್ ನಿಂತ್ಕೊಳ್ಳಿ ಸರ್. ಅವರಿಬ್ರು ಸೈಂಟಿಸ್ಟ್ಗಳು ತುಂಬಾ ಕಮಾಲ್ ಸೈಂಟಿಸ್ಟ್ಗಳಿದ್ದಾರೆ. ಅವರು ಒಂದೇ ನಿಮಿಷದಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಬಂದ್ಬಿಡ್ತಾರೆ. ನಾನು ಹಿಂದೆ ಬರ್ತಾ ಇದ್ರು, ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಸಡನ್ ಆಗಿ ನನ್ನ ಎದುರುಗಡೆನೆ ಬಂದ್ಬಿಡ್ತಾರೆ. ಗೊತ್ತಾ ನಿಮ್ಗೇನು ಅಂತ? ನಿಮಗ್ ಗೊತ್ತಾ? ಸರ್, ಚಿಕ್ಕ ವಯಸ್ಸಲ್ಲಿ ನನಗೂ ಈ ಥರ ಒಂದ್ಸತಿ ಆಗಿತ್ತು. ನಮ್ಮಪ್ಪ ಮತ್ತೆ ನಮ್ಮಮ್ಮ ಹುಷಾರ್ ತಪ್ಪಿದ್ರು, ಹಾಸಿಗೆ ಹಿಡ್ದಿದ್ರು. ನಾನು 10 ವರ್ಷ ಚಿಕ್ಕ ಹುಡುಗ ಆಗಿದ್ದೆ. ನನ್ ಚಿಕ್ಕ ಕೈಯಲ್ಲಿ ಸಂಪಾದನೆ ಮಾಡಿ ದುಡ್ಡು ತರ್ತಿದ್ದೆ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ ಕೆಲವು ಗುಂಡಗಳು ನನ್ನ ಹಿಂದೆ ಬಿದ್ದಿದ್ರು. ನಾನು ಎಲ್ಲೋದ್ರು ಗುಂಡಗಳು ನನ್ನ ಹಿಂದೆನೆ ಬಿದ್ದಿದ್ರು. ನಾನು ತುಂಬಾ ಚಿಕ್ಕ ಹುಡುಗ, ಅವ್ರಿಗೋಸ್ಕರ ಸಂಪಾದನೆ ಮಾಡಲಿಲ್ಲ, ತಪ್ಸ್ಕೊಂಡು ಓಡ್ ಬಂದೆ. ನನ್ನ ಜೀವ ಉಳಿಸ್ಕೊಳಕ್ ಅದೊಂದೇ ದಾರಿ ಇದ್ದಿದ್ದು. ನಾನು ದುಡಿತಾ ಇದ್ದೆ. ಸರ್, ಸ್ವಲ್ಪ ನಿಮ್ ಖರ್ಚೀಫ್ ಕೊಡ್ತೀರಾ? ಕಣ್ಣೋರ್ಸ್ಕೊಂಡು ವಾಪಸ್ ಕೊಡ್ತೀನಿ. ಬಂದ್ ಮಾಡಿ ಈ ಫ್ಯಾಮಿಲಿ ಡ್ರಾಮಾನ. ಹುಷಾರ್ ಸಿಂಗ್, ಇನ್ಮೇಲೆ ನೀನು ಬಾಯೇ ತೆಗಿಬೇಡ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಒಬ್ಬ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ಬೇಗ ಬರಕ್ ಸಾಧ್ಯ? ಅದನ್ನ ಟೆಲಿಪೋರ್ಟಿಂಗ್ ಅಂತಾರೆ. ಅವರು ಟೆಲಿಪೋರ್ಟಿಂಗ್ ಮಿಷಿನ್ ಮಾಡಿದ್ದಾರೆ. ಸರ್, ಹಂಗಂದ್ರೆ ಆ ಗುಂಡಗಳ ಹತ್ರ ಟೆಲಿಪೋರ್ಟಿಂಗ್ ಮಿಷಿನ್ ಇತ್ತ? ಅವ್ರು ಅದಕ್ಕೆ ನಾನು ಎಲ್ಲೋದು ನನ್ನ ಕಣ್ಣು ಕಾಣಿಸ್ತಾ ಇದ್ದೀರಾ? ಹುಷಾರ್ ಸಿಂಗ್, ಸುಮ್ಮನೆ ತೆಗೆದ್ಗಿದ್ಯಾ ಉಷಾ? ನನಗೆ ಆ ಟೆಲಿಪೋರ್ಟಿಂಗ್ ಮಿಷಿನ್ ಕೂಡ ಬೇಕು. Watch India's largest kids library only on Jio Hotstar. Download the app now.